ಇಷ್ಟು ವರ್ಷ ನಾನಂತರೂ ನಮ್ಮ ಮನೆ ನಮ್ಮೂರ ಎಲ್ಲ ಎಷ್ಟು ಮಿಸ್ ಮಾಡ್ಕೊತಿದ್ದೆ. ಇವತ್ತೆಷ್ಟು ಖುಷಿ ಆಗ್ಲಿಕತ್ತದ. ಫೈನಲಿ ನಾನು ನಮ್ಮ ಮನೆಯಾಗಿದ್ದೀನಿ. ಇನ್ಮೇಲೆ ಯಾವತ್ತೂ ಈ ಹಾಸ್ಟೆಲ್ ಲೈಫ್ ಬೇಡೇ ಬೇಡ ನನಗೆ. ಈ ಹಾಸ್ಟೆಲಿಗೆ ಸೇರೋಕ್ಕೆ ಹೋಗಲ್ಲ ನಾನಂತರೂ. ಇಲ್ಲೇ ಇದ್ದು ಮುಂದಿನ ಓದು ಕಂಟಿನ್ಯೂ ಮಾಡ್ತೀನಪ್ಪ. ಈ ಹಾಸ್ಟೆಲ್ ಜೀವನ ನನಗಂತೂ ಸಾಕಾಗಿ ಹೋಗ್ಯದ. ಈ ಊರಾಗ ನೋಡು, ಹಾಸ್ಟೆಲ್ನಾಗಿದ್ದು ಓದೋದು ಹೆಂಗಾರ ಆಯಿತು. ಈ ಊರಾಗ ಯಾರು ಗೆಳತಿಯರೇ ಇಲ್ದಂಗೆ ಆಗ್ಬಿಟ್ಟತ್ ನನಗೆ. ಒಬ್ಬರು ಪರಿಚಯ ಇಲ್ಲ ನನಗಿಲ್ಲಿ. ಸ್ಫೂರ್ತಿ ಅಜ್ಜಿ, ಎಲ್ಲಿ ಹೋಗಿದ್ದಿ? ನಾ ಅವಾಗೆ ಬಂದಿದ್ದ ನಿಂಗೆ ನೋಡಕ್ಕೆ. ನೀನು ಇದ್ದಿದ್ದಿಲ್ಲ ಅಲ್ಲಿ ಕೋಣೆಗೆ. ನನ್ನ ಮೊಮ್ಮಗಳಿಗೆ ಗಿಣ್ಣಿನ ವಡಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಇವತ್ತು ಮಾಡಿದ್ರಾಯ್ತು ಅಂಥೇಳಿ ಇಲ್ಲಿ ಬಾಜಕ ನನ್ನ ಗೆಳತಿ ಒಬ್ಬ ಕದಾಳ. ಆಕಿನ ಮನ್ಯಾಗ ಇದು ಆಕಳಿ ಇದ್ದಿತ್ತು, ಅದಕ್ಕೆ ಗಿಣ್ಣಿನ ಹಾಲು ಒಯ್ಯಟ್ಟೆ ಬಾ ಅಂತಂದೇಳಲ್ಲ, ಅದಕ್ಕೆ ತಗೊಂಡು ಬರ್ಲಕ್ಕೆ ಹೋಗಿದ್ದಾವ. ತಗೊಂಡು ಬಂದೀನಿ. ನಿಮ್ಮ ಅವ್ಗೆ ಹೇಳೀನಿ ಮಾಡ್ಲಕತ್ತಾಳ ಗಿಣ್ಣಿನ ವಡಿ ಮಸ್ತ. ಏಲಕ್ಕಿ ಅದೆಲ್ಲ ಜಜ್ಜಿ ಹಾಕಿ ಮಾಡತ್ ಹೇಳೀನಿ, ಬೆಲ್ಲ ಅದು ಹಾಕಿ ಮಾಡ್ಲಕತ್ತಾಳ. ಇನ್ನೇನು ಗಿಣ್ಣಿನ ವಡಿ ಬರ್ತಾವ ತಿನ್ನಟ್ಟಂತ. ಹೌದಾ ಅಜ್ಜಿ? ನನ್ನ ಮುದ್ದೆ ಅಜ್ಜಿ. ಅಜ್ಜಿ, ನಾನು ಅಲ್ಲಿ ಹಾಸ್ಟೆಲ್ನಾಗ ಇದ್ನಲ್ಲ, ನಿಮಗೆಲ್ಲ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಗೊತ್ತೇನ ಅಜ್ಜಿ? ಅಜ್ಜಿ ಖರೆ ಅಜ್ಜಿ, ನನಗಂತೂ ಈ ಹಾಸ್ಟೆಲ್ ಜೀವನನೇ ಸಾಕಾಗ್ಬಿಟ್ಟದ ನೋಡಜ್ಜಿ. ಇನ್ನೀಗ ಅದೇ ವಿಚಾರ ಮಾಡಕತ್ತಿದ್ದ. ಇನ್ಮೇಲೆ ಯಾವತ್ತೂ ನಾನಂತರೂ ಹಾಸ್ಟೆಲಿಗೆ ಹೋಗಿ ಓದಲ್ ನೋಡಜ್ಜಿ. ಮನೆಯಾಗೆ ಇದ್ದು ಇಲ್ಲೇ ಇದ್ದೇ ಓದ್ತೀನಿ ನಿಮ್ಮ ಕಣ್ಮುಂದೆ. ನೋಡು, ನೀವೆಲ್ಲ ಎಷ್ಟು ನಂಗೆ ಜೀವ ಮಾಡ್ತೀರಿ. ಅಲ್ಲಿ ಯಾರು ಕೇಳೋರಿರಲ್ಲ ಹೇಳೋರಿರಲ್ಲ. ಎಷ್ಟು ಬೇಜಾರತ್ತಿತ್ತು ಗೊತ್ತೇನಜ್ಜಿ? ಅಜ್ಜಿ ಇಲ್ಲಿ ನೋಡು, ನಾನು ಇಲ್ಲೇ ಇದೇ ಊರಾಗಿದ್ದು ಓದಿದ ಅಂತಂದ್ರೆ ನನಗೆ ಎಷ್ಟು ಗೆಳತಿಯರು ಇರ್ತೀರಿ ಗೊತ್ತೇನೋ. ಬೇಜಾರೇ ಆಗ್ತಿದ್ದಿಲ್ಲ. ಈಗ ನೋಡು, ನನಗೆ ಈ ಊರಾಗ ಯಾರು ಗುರ್ತಿಲ್ಲ, ಪರಿಚಯ ಇಲ್ಲ. ಬ್ಯಾಸರ ಹೊಂಟದ ನೋಡಜ್ಜಿ. ನನಗಂತೂ ಒಬ್ಬಕ್ಕಿಗೆ ಇದ್ದಿದ್ದು ಬೇಜಾರಾಗತ್ತದ. ಈ ರಾಶಿನೂ ಬರಲ್ಲಂತಲ್ಲ, ಆಕಿ ಏನೋ ಎಕ್ಸಾಮ್ ಅದಾವ ಅದು ಅದಾವ ಅಂತಂದಳು. ಆಕಿನೂ ಹೊಂಟಿಲ್ಲ. ಬೋರ್ ಆಗ್ಲಾಗತ್ತದ ಅಜ್ಜಿ ನನಗಂತೂ. ನಾನು ಹೇಳ್ದವ ರಾಶಿ ಬಾರೆ ಮತ್ತು ಸ್ಫೂರ್ತಿ ಅದು ಹೊಂಟಾಳ, ಒಂದು ವಾರ ಇರಟೆ ಇದ್ದು ಹೋಗಟ್ರೆ ಇಬ್ಬರು ಬರ್ರಿ ಅಂತ. ಇಲ್ಲ ಅಜ್ಜಿ, ನನಗೆ ಓದೋದ ಎಕ್ಸಾಮ್ ಅದ ಅಂತಂತಂದಳು. ಹೋಗ್ಲಿ ಬಿಡು, ಇದೊಂದು ವಾರ, ಅಲ್ಲಿಂದ ಮುಂದಿನ ವಾರ ಬರ್ತಾರೆ, ಇಬ್ಬರು ಬರ್ತಾರ. ಎಲ್ಲಿಗಾರ ದೇವಸ್ಥಾನಕ್ಕೆ ಅದು ಹೋಗಿ ಬರಮ್, ದೇವ್ರ ದರ್ಶನಕ್ಕೆ ಹೋಗಿ ಬರಮ್ಮವ್ವ. ಎಷ್ಟು ದಿನ ಆಯ್ತು ಇಲ್ಲಿಗೆ ಹೋಗಿಲ್ಲ ನಾವು. ಎಲ್ಲರೂ ಸೇರಿ ದೇವ್ರಿಗೆ ಹೋಗಿ ಬಂದರೆ ಆಯ್ತು. ನೀ ಏನು ಚಿಂತೆ ಮಾಡಬೇಡ. ನಿನಗೆ ಬೇಸರ ಉಂಟತ್ತಲ್ಲ, ನಿಮ್ಮ ಅಜ್ಜನ ಜೊತೆ ಜರ ಹೊಲಕ್ಕದು ಹೋಗಿ ಮಾಡಿ ಓಡಾಡಿ ಬಾ ಆಯ್ತು. ಇಲ್ಲಿ ನಾ ಇದ್ದೀನಿ, ನಿಮ್ಮ ಅವ್ವ ಅದಾಳ, ನಿಮ್ಮ ಅತ್ತೆ ಅದಾಳ, ಎಲ್ಲರ ಜೊತೆ ಸ್ವಲ್ಪ ಮಾತಾಡ್ಕೋತ ಕುಂತಂದ್ರೆ ಆಯ್ತು, ಟೈಮ್ ಹೊತ್ತದ. ಸ್ವಲ್ಪ ಟಿ ವಿ ಅದು ನೋಡ್ತಾ ಬಾ. ಇಲ್ಲಿ ಹಾಸ್ಟೆಲ್ನಾಗ ನಿನ್ನ ಗೆಳತಿಯರು ಅದಾರಲ್ಲ, ಅವ್ರ ಜೊತೆ ಫೋನ್ನಾಗ ಅದು ಮಾತಾಡ್ತಾ ಇರು, ಬೇಸರ ಕಳೀತದ. ಅಜ್ಜಿ, ನಾನು ಇವತ್ತು ಅಜ್ಜನ ಜೊತೆ ಹೊಲಕ್ಕದು ಹೋಗ್ಬೇಕಂತೇಳಿ ಜಲ್ದಿ ಎದ್ದು ರೆಡಿ ಆಗಿದ್ದ. ಅದ್ರ ಅಜ್ಜ ಇವತ್ತು ನಾನು ಹೇಳಷ್ಟೊತ್ತಿಗೆ ಹೊಲಕ್ಕೆ ಹೋಗೇ ಬಿಟ್ಟಾರ ಅಜ್ಜಿ. ಅದಕ್ಕೆ ಬೇಜಾರಾಯ್ತು ನನಗೆ. ಇವತ್ತು ಹೊಲಕ್ಕೆ ಹೋಗ್ಬೇಕಂತೇಳಿ ನಾನು ರೆಡಿ ಆಗಿದ್ದೆ ಗೊತ್ತೇನಾ? ನಿಮ್ಮ ಅಜ್ಜ ಹಾಗೆ ಅವ, ಮುಂಜಾನೆ ಹೇಳೋದು ನಸಕ್ನಾಗೆ ಹೊಲಕ್ಕೆ ಹೋಗ್ಬಿಡ್ತಾರೆ ಅವರು. ಭಾಳ ಹೊತ್ತು ಮಾಡಲ್ಲ. ಈಗ ಬಿಸಿಲು ಬೇರೆ ಜಾಸ್ತಿ ಇಲ್ಲ, ಅದಕ್ಕೆ ಜಲ್ದಿ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಜಲ್ದಿ ಹೋಗ್ಬಿಡ್ತಾರೆ ಅವರು. ಅವ್ರ ಜೊತೆ ನೀ ಲೆಕ್ಕ ಇಟ್ಕೊಂಡು ಕೂತಂದ್ರೆ ಆಯ್ತು ಬಿಡು, ನೀ ಹೊಲಕ್ಕೆ ಹೋಗಲ್ಲ. ಇರಲಿ ಬಿಡು, ಒಂದಿನ ನಾವೇ ಎಲ್ಲರೂ ಹೋದ್ರಾಯ್ತು. ಸಂಜೆಗೆ ಹೋಗಮ್ ತಗೋ, 4-5ಕ್ಕೆ ಹೋದೆ ಅಂದ್ರೆ ಬಿಸಿಲು ಇಳಿದಿರ್ತದ, ಆವಾಗ ಹೋದ್ರಾಯ್ತು. ಬಿಸಿಲಾಗ ಹೋಗ್ಬೇಡ್ದವ, ಸುಮ್ಮನೆ ಬಿಸಿಲ ಎಂತ ಹಡ್ಯದ ಬಿಸಿಲ ಬೇಡ. ಎಂಥ ಬಿಸಿಲಾಗ ಎಲ್ಲಿ ಹೊಲಕ್ಕೆ ಹೋತಿ, ಬೇಡ. ಇರಲಿ ಬಿಡು. ಇದು ಸ್ಫೂರ್ತಿ, ನಿಮ್ಮ ಮಾವು ಕೇಳಕತ್ತೀನಲ್ಲ, ಮುಂದೆ ಏನು ಓದ್ತವ, ಏನು ಮಾಡ್ಬೇಕನ್ನತ್ತಿ, ಏನು ವಿಚಾರ ಮಾಡಿದಿ ಅಂತ. ಏನು ವಿಚಾರ ಮಾಡಿದ್ ಮೊಮ್ಮಗಳ? ಏನು ಓದ್ಬೇಕಲ್ಲತ್ತಿದಿ? ಅಜ್ಜಿ, ನನ್ನ ರಿಸಲ್ಟ್ ಬಗ್ಗೆ ನೀ ಚಿಂತೆನೆ ಮಾಡಕ್ಕೆ ಹೋಗಬೇಡ. ರಿಸಲ್ಟ್ ಅಂದ್ರೆ ಸೂಪರ್ ಬರ್ತದ. ನಾನಂತೂ ಇಷ್ಟು ಕಷ್ಟಪಟ್ಟು ಯಾಕೆ ಓದ್ಲತ್ತೀನಿ ಗೊತ್ತೇನಜ್ಜಿ? ಡಾಕ್ಟರ್ ಆಗ್ಬೇಕಂತೇಳಿ ಕನಸು ಕಟ್ಕೊಂಡಿನಿ ನಾನು. ನನಗೆ ಡಾಕ್ಟರ್ ಆಗ್ಬೇಕಂತೇಳಿ ನನಗೆ ಆಸೆ ಭಾಳ ಅದ ಅಜ್ಜಿ. ಭಾಳ ಅಂದ್ರೆ ಭಾಳ ದೊಡ್ಡ ಕನಸು ಕಟ್ಟೀನಿ ನಾನು, ಡಾಕ್ಟರ್ ಆಗ್ಬೇಕಂತೇಳಿ. ಅದೇ ಓದ್ತೀನಿ ಅಜ್ಜಿ ನಾನು. ಆದ್ರೆ ಅವ್ವ ಏನಂತಾಳೇನೋ ಗೊತ್ತಿಲ್ಲ ಅಜ್ಜಿ, ನೀನೇ ಅವಾಗ ಒಂಚೂರು ಹೇಳಬೇಕು. ಅಲ್ಲ ಮೊಮ್ಮಗಳ, ನಿಮ್ಮವ್ವ ಯಾಕೆ ಏನಂತಾಳೆ? ಅಲ್ಲ, ಡಾಕ್ಟರ್ ಓದ್ತೀನಂದ್ರೆ ಖುಷಿ ಅಲ್ಲೇನು ನಿಮ್ಮವ್ವಗ? ನಿಮ್ಮವನು ಖುಷಿ ಪಡ್ತಾಳ ನೋಡು. ನನಗೆ ನನ್ನ ಮೊಮ್ಮಗಳು ಡಾಕ್ಟರ್ ಅದಾಳಂದ್ರೆ ಎಷ್ಟು ಹೆಮ್ಮೆ ಆಗ್ತದೆ ಗೊತ್ತೇನು? ನನಗೆ ಇಷ್ಟು ಖುಷಿ ಆಗ್ತದಂತಾರ, ಮತ್ತು ನಿಮ್ಮವ್ವಗೆ ಆಗಲ್ದೇ ಇರ್ತದೇನು? ನಿಮ್ಮವ್ವಗೆ ಇನ್ನಷ್ಟು ಜಗ್ಗಿ ಖುಷಿ ಆಗ್ತದೆ ತಗೋ. ಯಾಕೆ ವಿಚಾರ ಮಾಡ್ತಿ? ನಾ ಎಲ್ಲ ಹೇಳ್ತೀನಂತ ಏನು ಅನ್ನಲ್ಲ ನನ್ನ ಮಗಳು. ಇದು ಖುಷಿ ವಿಷಯ, ಇದು ಖುಷಿ ಪಡೋಂಥ ವಿಷಯ. ಇದಕ್ಕೆ ಯಾಕೆ ಏನು ಅನ್ನಕೋತಾಳ ಹುಚ್ಚುಡುಗಿ? ಇಲ್ಲ ಅಜ್ಜಿ, ಅವ್ವ ಯಾವಾಗಲೂ ಫೋನ್ ಹಚ್ತಿಳಲ್ಲ ಮಾತಾಡಕ್ಕಂತೇಳಿ, ಅವಾಗ ಹೇಳ್ತಾ ಇರ್ತಿಳು, ನೀನು ಏನು ಜಾಸ್ತಿ ಅದಕ್ಕೆ ಇದಕ್ಕೆ ದುಡ್ಡು ಕೇಳಕ್ಕೆ ಹೋಗಬೇಡ. ಮಾವ ಬಂದಾಗಲಿ ಅಜ್ಜ ಬಂದಾಗಲಿ ಜಾಸ್ತಿ ಏನು ದುಡ್ಡು ಕೇಳಕ್ಕೆ ಹೋಗಬೇಡ. ನಾವು ಅವ್ರ ಮನೆಗೆ ಇದ್ದೀವಿ, ಎಲ್ಲ ಖರ್ಚು ಅವರೇ ನೋಡ್ಕೋತಾರೆ. ಇನ್ನಷ್ಟು ನಾವು ಭಾರ ಆಗೋದು ಬೇಡ ಮಗಳೇ, ಎಷ್ಟಿರ್ತದೆ ಅಷ್ಟರನ್ನೇ ಕಾಲು ಚಾಚು ಅಂತೇಳಿ ಅವ್ವ ಯಾವಾಗಲೂ ಹೇಳ್ತಿರ್ತಾಳೆ ಅಜ್ಜಿ.
ನಮ್ದೆಲ್ಲ ಹೊಣೆ ನೀವೇ ತಗೊಂಡಿರಂತ, ಎಲ್ಲ ಜವಾಬ್ದಾರಿ ನೀವೇ ತಗೊಂಡಿರಲ್ಲ, ಅದಕ್ಕೆ ಭಾಳ ಭಾರ ಹಾಕಕ್ಕೆ ಹೋಗಬಾರ್ದು ಅಂಥೇಳಿ ಅವ್ವ ಯಾವಾಗೂ ಹೇಳ್ತಿರ್ತೀಳ ಅಜ್ಜಿ. ಅದಕ್ಕೆ ಇದು ಡಾಕ್ಟರ್ ಓದ್ಬೇಕಂದ್ರೆ ಭಾಳ ದುಡ್ಡು ಬೇಕಾಗ್ತದಲ್ಲ, ಅದಕ್ಕೆ ಅವ್ವ ಏನಂತಾಳೇನೋ ಅನ್ನತ್ತೀನಿ. ನಿಮ್ಮವ್ವ ಅಂದಿದ ಮಾತಾ ತಲೆಗೆ ತಗೊಳಕ್ಕೆ ಹೋಗಬೇಡ. ಇಷ್ಟಕ್ಕೂ ನಾವೇನು ಹೊರಗಿನವ್ರಿದ್ದೇವೇನು? ನೀನು ಅಜ್ಜಿ ಇದ್ದೀವಿ. 1 ಎಕರೆ ಹೊಲ ಹೋದ್ರೆ ಹೋಗಲ್ಲಕ್ಕ, ನನ್ನ ಮೊಮ್ಮಗಳಿಗೆ ನಾನು ಡಾಕ್ಟರ್ ಓದಿಸ್ತೀನಿ ಮೊಮ್ಮಗಳೇ. ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಅಜ್ಜಾಗ ಮಾವುಗ ಎಲ್ಲರಿಗೂ ನಾನು ತಿಳಿಸಿ ಹೇಳಿ ನಿನಗೆ ಓದಿಸ್ತೀನಂತ. ಏನು ನಿಮ್ಮವ್ವ ಏನಾರ ಅನ್ಲಿ, ನಾನು ಮಾತಾಡ್ತೀನಂತ ಆಕಿಗೆ. ನೀ ಏನು ಚಿಂತೆ ಮಾಡ್ಕೋಬೇಡ. ನಿಮ್ಮವ್ವ ಅಂದಿದ್ದೆಲ್ಲ ಮನ್ಸಿನ ಮೇಲೆ ತೊಗೊಳಕ್ಕೆ ಹೋಗಬೇಡ. ಏನು ನಿನಗೇನು ಬೇಕು ಸಂಕೋಚ ಇಲ್ಲದೆ ಕೇಳಿ ನೀನು. ಏನು 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 ಹಿಂದೇಟ್ ಹಾಕ್ಬೇಡ ನೀನು. ನಿನಗೇನು ಬೇಕಲ್ಲ ಎಲ್ಲ ನನಗೆ ಕೇಳಿ. ನಿಮ್ಮವ್ಗೆ ಏನು ಹೇಳಕ್ಕೆ ಹೋಗಬೇಡ. ನಿಮ್ಮವ್ವ ಹಿಂಗೆ ಏನಾರ ಒಂದು ಅಂದ್ಬಿಡ್ತಾ, ರೊಕ್ಕ ಕೇಳಬಾರ್ದು, ಅದು ಕೇಳಬಾರ್ದು, ಇದು ಕೇಳಬಾರ್ದು. ಅಲ್ಲ ನೀನು ಹೊರಗಿನವ್ರಿಗೆ ಕೇಳ್ತಿ, ಅಜ್ಜಿಗೆ ಕೇಳ್ತಿ, ಮತ್ತೇನು ಯಾರಿಗೆ ಕೇಳ್ತಿ? ಕೇಳವ ನೀನೇನು ನಿಮ್ಮ ಅವ್ಗತ ಅಂಜಬೇಡ. ನಾನು ಮಾತಾಡ್ತೀನಿ ನಿಮ್ಮ ಅವನ ಜೊತೆ. ನೀ ಏನು ಚಿಂತೆ ಮಾಡಬೇಡ. ಏನೋ 1 ಎಕರೆ ಹೊಲ ಅದು ಅಲ್ಲತ್ತಿರಲ್ಲ ಅತ್ತಿ, ಏನು ಅನ್ನತ್ತಿರು ಅತ್ತಿ? ಇದು ಅತ್ತಿ, ನೀವು ಪೂಜಾಗದು ಗಿಣ್ಣಿನ ವಡಿ ಮಾಡಕ್ಕೆ ಹೇಳಿರಲ್ಲ, ಅದು ಬರಲ್ಲ ಹೊಂಟದ್ರಿ ಅತ್ತಿ. ಏನಾಗ್ಯದೇನೋ ಗೊತ್ತಿಲ್ಲ. ನಾನು ನೋಡಿದ್ರಿ, ನನಗೂ ಯಾಕೇನೋ ಬರಲಿಲ್ಲ, ಮತ್ತು ಆಕಿಗೂ ಬರಲ್ಲ ಹೋಗ್ಯತ್ರಿ. ಯಾವಾಗೂ ಚಲೋ ಮಾಡ್ತಿದ್ದ ನಾನು, ಯಾಕೇನೋ ಬರಲ್ಲ ಹೊಂಟದ, ಒಂಚೂರು ಅವು ಕರೀರಿ ಅಂತಂದಳು. ಅದಕ್ಕೆ ಮತ್ತು ನಾನು ನೋಡಿದ್ರಿ, ನನಗೂ ಯಾಕೇನೋ ಅದು ಬರಲ್ಲ ಹೋಯ್ತು, ಮತ್ತು ನಿಮಗೆ ಕರೆದ್ರೆ ಆಯ್ತು ಅಂಥೇಳಿ ಕರಿಲಾಗ ಬಂದು ನೋಡ್ರಿ. ಒಂಚೂರು ನೋಡ್ರಿ ಅತ್ತಿ, ಅದು ಏನಾಗ್ಯದೇನೋ ಹೊಟ್ಟೆ ಬರಲೇ ಹೊಂಟದ. ಎಲ್ಲ ಹಾಕಿವ್ರಿ ಅತ್ತಿ, ಅಂದ್ರೂ ಹಿಂಗೆ ಯಾಕೇನೋ ರೀ ಒಂಥರ ಸರಿನೇ ಆಗಿಲ್ರಿ ಅತ್ತಿ. ಏನಾಗ್ಯದ ಒಂಚೂರು ನೋಡ್ರಿ ಅತ್ತಿ. ಹೌದಾ? ಯಾವಾಗೂ ನಮ್ಮ ಪೂಜಾ ಚಂದ ಮಾಡ್ತಾಳ, ಅದಕ್ಕೆ ನಾನು ಆಕಿಗೆ ಮಾಡಂತ ಹೇಳ್ದೆ. ಅಂದ್ರೆ ಏನಾಗಿದೆ ಅನ್ಸಿದ್ದೇನೋ ನೋಡ್ತೀನಿ ತಡಿವ ನಾನೇ. ಹೋದ್ರು ಕಾಣಿಸ್ತದ ನಮ್ಮ ಅತ್ತಿ. ಪೂರ್ತಿ ನೀ ಎಲ್ಲಿಗೆ ಹೋಗ್ಲಾಗತ್ತಿ? ಅದು ಇದು ನೋಡೋಕ್ಕೇನು? ಅಯ್ಯ ಬಿಡು, ನಿಮ್ಮ ಅಜ್ಜಿಗೆ ಎಲ್ಲ ಗೊತ್ತಾಗ್ತದ, ಅವರೆಲ್ಲ ಮಾಡ್ಕೊಂಡು ಬರ್ತಾರೆ ಬಿಡು. ಈಗ ನೀ ಏನು ಹೋಗಿ ನೀ ಏನು ಮಾಡ್ತೇನೆ? ಇಲ್ಲ ನಿನಗೇನು ಬರಲ್ಲ, ಅದೆಲ್ಲ ಗೊತ್ತೂ ಆಗಲ್ಲ ಬಿಡು. ಮತ್ತೆ ಅದಕ್ಕೆ ಹೋಗ್ತಿ? ಇಲ್ಲೇ ನಿಂದ್ರು ಗಾಳಿಗೆ. ಅಲ್ಲಿ ಕೆಳಗೆ ಕರೆಂಟ್ ಬೇರೆ ಹೋಗ್ಯಾವ, ಸೆಕೆ ಅಂದ್ರೆ ಸೆಕೆ ಆಗ್ಲಾಗತ್ತದ ಗೊತ್ತೇನು? ಅಲ್ಲಿ ಕೆಳಗೆ ಹೋಗಿ ಏನು ಮಾಡ್ತಿ? ಇಲ್ಲೇ ಚಂದ ಗಾಳಿ ಅದು ಬರ್ತಿರ್ತದ, ಇಲ್ಲೇ ಕೂಡು. ನಾನು ಬಂದಾಗಿಂದ ನಿನ್ನ ಜೊತೆ ಮಾತೇ ಆಡೋದಾಗಿಲ್ಲವ, ಅದಕ್ಕೆ ಮಾತಾಡಮ್ ಕೂಡು ಅತ್ತಿ ಸಸಿ ಒಂಚೂರು. ಇಲ್ಲತ್ತಿ, ನಾನು ನೋಡ್ಲಕ್ಕೆ ಹೋಗ್ಲಕತ್ತಿದ್ದಿಲ್ಲ, ಬಂದು ಭಾಳ ಹೊತ್ತೈತಿಲ್ಲ ನಿಂತು ನಾನು. ಅದಕ್ಕೆ ಒಂಚೂರು ರೂಮಿಗೆ ಹೋದ್ರೆ ಆಯ್ತು ಅಂತೇಳಿ ನಡೆದಿದ್ದ. ಕರೆಂಟ್ ಇಲ್ಲ ಅನ್ಲಕತ್ತಿರಲ್ಲ, ಮತ್ತು ಕರೆಂಟ್ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಏನು ಮಾಡ್ರಿ, ಇರಲಿ ಬಿಡ್ರಿ. ಇದು ಡ್ರೆಸ್ ಭಾಳ ಚಂದಾಗ್ಯದ ನೋಡು. ನಮ್ಮದು ರಾಶಿ ಇವೆಲ್ಲ ಇಂಥವು ಡ್ರೆಸ್ ಹಾಕೊಂಬಲ್ಲೇವ. ಅದೇನೋ ಪ್ಯಾಶನ್ ಅಂತ ಪ್ಯಾಶನ್ ಮಾಡ್ಕೊತ್ಕೊಂಡಿರ್ತಾಳೆ. ಯಾವಾಗ ನೋಡಿದ್ರು ಬರೀ ಪ್ಯಾಶನ್ ಬಿಟ್ಟಿನೇ ಹಾಕೋತಿರ್ತಾಳೆ. ಇಂಥ ಒಟ್ಟೆ ಹಾಕೊಂಬಲ್ ನೋಡು, ಎಷ್ಟು ಚಂದಾಗ್ಯದ. ಇದೇನು ರೆಡಿಮೇಡ್ ತೊಗೊಂಡಿದ್ದೇನು ಹೊಲಿಸಿದಿ ಅತ್ತಿ? ಇದು ರೆಡಿಮೇಡ್ ತೊಗೊಂಡಿನತ್ತಿ, ಆವಾಗ ಅಜ್ಜ ಬಂದಿರಲ್ಲ, ಅಜ್ಜ ಕೊಡ್ಸದ. ರೆಡಿಮೇಡ್ ಅದ? ಚಲೋ ಅದ ನೋಡುವ, ಅಡ್ಡಿ ಇಲ್ಲ. ರೆಡಿಮೇಡ್ ಅಂದ್ರೆ ಏನು ನಾವೇ ಬಟ್ಟೆ ಕೊಟ್ಟು ಹೊಲಿಸಿದಂಗೆ ಆಗ್ಯದ. ಚಂದ ಆಗ್ಯದ ನೋಡು. ಎಷ್ಟು ಬಿತ್ತಿದ್ದಕ್ಕೆ? ಇದು ಅತ್ತಿ, ನಾನು ಅವತ್ತ ಇದು ಒಂದೇ ತೊಗೊಂಡಿದ್ದಿಲ್ಲ, ಒಂದು 3 ಇಂಥವೇ ಚೂಡಿದಾರ್ ತೊಗೊಂಡಿದ್ದ. ಇನ್ನು ಒಂದು ಸ್ವಲ್ಪ ಬಟ್ಟೆಗಳು, ಟಾಪ್ಗಳು, ಲೆಗಿನ್ಸ ಮತ್ತು ಎಲ್ಲ ಹಿಂಗೆ ಜೀನ್ಸ, ವೆಸ್ಟರ್ನ್ ಬಟ್ಟೆಗಳು ಒಂದು ಸ್ವಲ್ಪ ಎಲ್ಲ ಸೇರಿಸಿ ತೊಗೊಂಡಿದ್ದ ಅತ್ತಿ. ಭಾಳ ಡ್ರೆಸ್ಸೇ ಒಟ್ಟಿಗೆ ತೊಗೊಂಡಿದ್ದ. ಒಟ್ಟು ಒಂದು 7,500 ರೂಪಾಯಿನೂ ಬಿಲ್ ಆಗಿತ್ತತ್ತಿ ಎಲ್ಲ ಸೇರಿಸಿ. ಇದಕ್ಕೆ ಒಂದಕ್ಕೆ ಎಷ್ಟು ಬಿದ್ದದ ಅಂತ ಹೇಳಿ ನನಗೆ ಅಷ್ಟು ಗೊತ್ತಿಲ್ಲ ಅತ್ತಿ. ಯಾಕಂದ್ರೆ ಅವ ಎಲ್ಲ ಸೇರಿನೇ ಬಿಲ್ ಹಾಕ್ಕೊಟ್ಟಿರಲ್ಲ ಅವರು. ಆ ಬಿಲ್ಲಿನಾಗ ಬೇಕಿದ್ರೆ ಇರ್ತಿತ್ತು. ಭಾಳ ದಿನ ಆಗ್ತತಿ ತೊಗೊಂಡು. ಅದು ಬಿಲ್ ಈಗೆಲ್ಲಿರಬೇಕು ಇಲ್ಲ. ಹೋಗ್ಲಿ ಬಿಡವ, ಎಷ್ಟಾಗಿ ಬೀಳಲೆಕ್ಕ. ನಿನ್ಕಿನ್ನ ಹೆಚ್ಚಿಂದೇನ ಕೊಡಿಸಿರ್ಬೇಕು ಬಿಡು. ನಿನಗೇನು ಬೇಕು ನನಗೂ ಕೇಳು, ನಾನು ಕೊಡಿಸ್ತೀನಂತ. ಏನಾರ ಇಷ್ಟ ಅದು ಆಗಿತ್ತು ಅಂತಂದ್ರೆ, ಯಾವಾಗಾರ ಏನಾರ ಬೇಕಾಯ್ತಂದ್ರು ನನಗೂ ಕೇಳು. ಏನು ಸಂಕೋಚ ಪಟ್ಕೋಬೇಡ. ನಿನ್ಕಿನ್ನ ಹೆಚ್ಚಿಂದ ಏನೂ ಇಲ್ಲ ಈ ಮನೆಗೆ ಯಾರಿಗೂ. ಏನು ನಿಂಗೇನು ಬೇಕು ಎಲ್ಲರೂ ಕೊಡಿಸ್ತೀವಂತ, ಏನು ಚಿಂತೆನೆ ಮಾಡೋಕ್ಕೆ ಹೋಗ್ಬೇಡ. ಏನು ಅತ್ತಿ, ನೀವು ಇಷ್ಟು ಚಂದ ಇದ್ದೀರಂತೇಳಿ ನಮ್ಮ ಅವ್ಗೆ ನೀವು ಅಂದ್ರೆ ಭಾಳ ಇಷ್ಟ. ನಮ್ಮವ್ವ ಯಾವಾಗಲೂ ಫೋನ್ ಹಚ್ಚಿದಾಗ ನಿಮ್ಮ ಬಗ್ಗೆನೇ ಹೇಳ್ತಿರ್ತೀವಿ ಅತ್ತಿ. ನಿಮ್ಮವ್ವ ಹಾಗೆ ಬಿಡು, ಆಕಿನೂ ಚಲೋ ನೋಡ್ಕೊತಾಳ, ನಾನು ಚಲೋ ನೋಡ್ಕೊತೀನಿ. ಅದ್ರಾಗ ಏನದ, ಅದೆಲ್ಲ ಹೋಗ್ಲಿ ಬಿಡು. ಇದು ಅತ್ತಿ ಏನು ಅನ್ನತ್ತಿರಲ್ಲ ಸ್ಫೂರ್ತಿ, 1 ಎಕರೆ ಹೊಲ ಅದು ಇದು ಅಂತ. ಏನು ಹೊಲ ಅದು ತೊಗೋಬೇಕಲ್ಲತ್ತಾರೇನು ನಿಮ್ಮ ಅಜ್ಜಿ? ಅದಾ ಅತ್ತಿ, ಅದು ನಾನು ಏನು ಓದ್ತಿ ಅಂತಂದ್ರೆ ಅಜ್ಜಿ, ಅದಕ್ಕೆ ಡಾಕ್ಟರ್ ಓದ್ತೀನಿ ಅಜ್ಜಿ, ಅದ್ರ ದುಡ್ಡು ಭಾಳ ಬೇಕು ಅದಕ್ಕೆ ಅಂತಂದ. ಅದಕ್ಕೆ ಹೋದ್ರೆ ಹೋಯ್ತು 1 ಎಕರೆ ಹೊಲ ನಿನ್ಕಿನ್ನ ಹೆಚ್ಚಿಗೇನೋ ಅಂತ ಅನ್ನತ್ತೇಳು ಅಜ್ಜಿ. ಅದು ಓದೋ ಸಲಿಂದು ಮಾತಾಡ್ಲಕತ್ತೇಳು. ಡಾಕ್ಟರ್ ಓದ್ಬೇಕಲ್ಲತ್ತಿದ್ದೇನು? ಓದೋ ಮಕ್ಕಳಿಗೆ ಓದಿಸ್ಬೇಕು. ಆಯ್ತು ತಗೋ, ಏನು ಚಿಂತೆ ಮಾಡಬೇಡ. ನಿಮ್ಮ ಅವ್ಗೆ ಹೇಳ್ತೀನಿ ನಾನು, ಏನು ಓದಿಸ್ತೇವಂತ. ಓದೈತೆ ತಗೋ
ಅತ್ತಿ ಬಂದು ಭಾಳತ್ತಾಯ್ತು ನನಗೆ ನೀಡ್ಕಾಗ್ಬಿಟ್ಟಾವ. ನೀರು ಕುಡಿದು ಬರ್ತೀನಿ ಅತ್ತಿ. ಇದು ಸ್ಫೂರ್ತಿ, ನಮ್ಮತ್ತ ಹಿಂಗೆ ಹೊಲದದು ಕೇಳಿನಂತ ಹೇಳಿ ಅಜ್ಜಿ ಮುಂದೆ ಏನೋ ಅನ್ನಕ್ಕೆ ಹೋಗ್ಬೇಡ. ಸುಮ್ಮ ಹಂಗೆ ಕೇಳಿಸ್ತಲ್ಲ ನನಗೆ, ಅದಕ್ಕೆ ನಾನು ಕೇಳಮ್ಮಂತೆ ಕೇಳ್ದೆ ಅಷ್ಟೇ, ಮತ್ತೇನಿಲ್ಲ. ಸುಮ್ಮ ಕೇಳಿನಷ್ಟೇ. ಏನೋ ಅನ್ನಕ್ಕೆ ಹೋಗ್ಬೇಡ ಏನು ಅಜ್ಜಿ ಮುಂದೆ. ನೀ ಹೋಗಿ ನೀರು ಕುಡಿ. ಅದು ನೀರೇ ಕುಡಿತಿ, ಅಲ್ಲಿ ಜ್ಯೂಸ್ ಮಾಡಿ ಇಟ್ಟಿನಿ ನೋಡಲ್ಲಿ ಇದ್ರಾಗ ಕೆಳಗೆ. ಅದು ಶರ್ಬತ್ ಮಾಡೀನಿ, ನಿಂಬೆ ಹುಳಿ ಎಲ್ಲ ಹಿಂಡಿ. ಹೋಗಿ ಅದು ಕುಡಿ, ಶರ್ಬತ್ ಕುಡಿ. ಏನು ಅನ್ನಕ್ಕೆ ಹೋಗ್ಬೇಡ ನೋಡು. ಇಲ್ಲ ಅತ್ತಿ, ನಾನೇನು ಅನ್ನಲ್ಲ. ಆಯ್ತು ಬರ್ರಿ, ನಾನು ಅಲ್ಲಿ ಜ್ಯೂಸ್ ಅಂದ್ರಲ್ಲ ಅದೇ ಕುಡಿತೀನತ್ತ. ಇಷ್ಟು ವರ್ಷ ನಾನು ಎಲ್ಲ ಸಹಿಸ್ಕೊಂಡು ಹೋಗ್ಲಿ ಪೂಜಾ ಒಳ್ಳೆ ಹುಡುಗಿ, ಆಕಿನ ಜೀವನದಾಗ ಹಿಂಗಾಗ್ಯದ ಪಾಪ, ಆಕಿನೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಏನಿಲ್ಲ ಅಂತೇಳಿ ಅಕ್ಕ ತಂಗಿಕಿನ ಹೆಚ್ಚಿಗೆ ನೋಡ್ಕೊತ ಬಂದೆ. ನಾನು ಆಕಿಗೆ ಮಗಳಕಿನ ಹೆಚ್ಚಿಗೆ ನೋಡ್ಕೊಂಡೀನಿ ಎಲ್ಲ ಟೈಮಿಗೆ. ಇಷ್ಟು ವರ್ಷ ತನಕ ಆಕಿಗೆ ನಾನು ಸರದು ಕೂಡಂದಿಲ್ಲ, ನಾನು ಅಷ್ಟು ಚೆಂದ ನೋಡ್ಕೊಂಡೀನಿ. ಈಗಲೂ ನೋಡ್ಕೊತಾನೆ ಬರ್ತೀನಿ, ಇಲ್ಲ ಅಂತಿಲ್ಲ. ಆದರೆ ಈಗಿಂದು ಮಗಳದು ಯಾಕೋ ಭಾಳ ವಜ್ಜೆ ಆಗ್ಲಾಕತ್ತತ್ತು. 7,500 ರೂಪಾಯಿ ಕೊಟ್ಟು ಬಟ್ಟೆ ಕೊಡಿಸ್ಯಾರಂದ್ರೆ ಏನು ಹೇಳಬೇಕು. ಕೊಡಿಸ್ಲಿ, ಬ್ಯಾಡ ಅನ್ನಲ್ಲ. ಆದ್ರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಮಾಡಬೇಕು? ನಮ್ಮ ಮಾವ ನನ್ನ ಮಗಳನ್ನೂ ಹಾಸ್ಟೆಲ್ಗೆ ಇರ್ತಾಳೆ. ನನ್ನ ಮಗಳಿಗೆ ಯಾವ ಥರ ಇಲ್ಲಿ ಬಂದಾಗೂ ಬಟ್ಟೆ ಕೊಡಿಸಲ್ಲ, ಒಂದು ಫೋನ್ಯಾಗ ಮಾತಾಡಲ್ಲ, ಒಂದು ಮೊಮ್ಮಗಳನ್ನ ಪ್ರೀತಿ ಇಲ್ಲ. ಎಲ್ಲ ಇದು ಒಂದೇ ಹುಡುಗಿಗೆ ಮಾಡ್ತಾರೆ. ಬಟ್ಟೆ ಕೊಡಿಸೋದು, ಬಂಗಾರ ಕೊಡಿಸೋದು ಎಲ್ಲ 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 ಇವರಿಗೆ ಮಾಡ್ಕೊತ ಹೋದ್ರೆ ನಾಳೆ ನಮಗೆ ಯಾರು ದಿಕ್ಕ? ನಾನು ಹೋಗಲಿ ಬೇಡ, ಎಲ್ಲ ಹಿಂದಕ್ಕೆ ಬಾ, ತಪ್ಪು ಮಾಡೀನಿ, ಈಗ ಸುಧಾರಿಸ್ಕೋಬೇಕು ಅಂಥೇಳಿ ಸುಧಾರಿಸ್ಕೊಂಡು ನಡೆದೀನಿ. ಆದರೆ ಇವ್ರು ಹಂಗೆ ಇಟ್ಕೊಂಬಲ್ಲಿ ಹೋಗ್ಯಾರಲ್ಲ. ಈಗ ನೋಡು, 1 ಎಕರೆ ಹೊಲ ಮಾರು ಓದಿಸ್ತಾಳಂತ. ಅಂದ್ರೆ ನನ್ನ ಮಗ ಏನು ಇರ್ಲಿಕ್ಕೊಬ್ಬ ಮಗ ನಂದು ಒಂದು ಮಗಳದ, ಮಗಳಂತೂ ಕೊಟ್ಟು ಮನೆಗೆ ಹೋಗ್ತಾಳ. ಈಗ ನನ್ನ ಮಗ ಈಕಿ ಆಸ್ತಿ ಮಾಡ್ಕೊಂಡ್ರು ಇವ್ರು ಅಂತಂದ್ರೆ ನನ್ನ ಮಗನಿಗೆ ಏನು ಇಡ್ಬೇಕು ನಾವು? ಮಾಡ್ತೀನಿ, ಇದು ಯಾಕೋ ಅತಿರೇಕಕ್ಕೆ ಹೋಗ್ಲಕತ್ತದ. ಅಷ್ಟನ್ನ ಬಡ್ಕೊಂಡು ನನ್ನ ಗಂಡಗೆ ಹೋಗ್ರಿ, ಆಕಿಂದು ಅತ್ತಿ ಮನೆಯಿಂದ ಆಸ್ತಿ ಎಲ್ಲ ತೊಗೊಂಡ್ರು ಬರ್ತದೆ, ನಮಗೊಂದು ತಟಕ್ಕೆ ಏನಾರ ಕೊಡ್ತಾರ, ಮುಂದೆ ಆಕಿನ ಮಗಳಿಗೆ ಆಕಿಗಾರ ಆತದ ಅಂತ ಎಷ್ಟು ಬಡ್ಕೊಂಡು ನಾನು ಒಟ್ಟು ಕಿವ್ಯಾಗ ಹಾಕೊಳ್ಳಿಲ್ಲ. ನನ್ನ ತಂಗಿ ನಾನು ನೋಡ್ಕೊತೀನಿ, ನನ್ನ ತಂಗಿ ಏನು ವಜ್ಜಾಗಲ್ಲ ನನಗೆ ಅಂತೇಳಿ ನನಗೆ ಬೈದು ನನ್ನ ಗಂಡ. ಈಗ ನೋಡು ಎಲ್ಲ ನಮ್ಮ ಕೊಳೆಗೆ ಬೀಳಕತ್ತದ. ಇದೇನು ಅವ್ರ ಅತ್ತಿಗೆಮ್ಮ ಇಷ್ಟು ದಿನ ಚಂದ ಇದ್ದಳು, ಈಗ ಮತ್ತೆ ಯಾಕೋ ತಾಟ್ಗಿತ್ತಿ ಆಗ್ಲಕತ್ತಾಳ ಅಂತೇಳಿ ಅನ್ಕೊಳಕತ್ತೀರೇನು? ಏನು ಮಾಡ್ರಿ, ಇಷ್ಟು ವರ್ಷ ಸಹಿಸ್ಕೊಂಡೆ ನಾನು. ಇಷ್ಟು ವರ್ಷ ಯಾರು ಸುಮ್ಮನೆ ಇರ್ತಾರೆ ಈಗಿನ ಕಾಲದಾಗ ಅತ್ತಿಗೆಮ್ಮದೇರು? ನೋಡೋಷ್ಟು ನೋಡ್ದೆ ನಾನು, ನನಗೂ ಸಾಕೈತ್ರಿ. ನನಗೂ 2 ಮಕ್ಕಳದವ್ರಿ. ನಾಳೆಗೆ ಮಗಳಿಗೆ ಅದ್ದೂರಿಯಾಗಿ ಲಗ್ನ ಮಾಡಿಸ್ಬೇಕು. ನನ್ನ ಮಗಳು ಇಂಜಿನಿಯರ್ ಓದ್ಲಾಕತ್ತಾಳ, ಚಲೋ ಮನೆ ತನಕ ಮಾಡಿಕೊಡ್ಬೇಕಂದ್ರೆ ಏನು ಥಾಡೆ ರೊಕ್ಕ ಬೇಕ್ರಿ? ಎಷ್ಟು ರೊಕ್ಕ ಬೇಕು? ಚಲೋ ಮನೆ ತನಕ ಕೊಡ್ಬೇಕಂತಂದ್ರೆ ಎಷ್ಟು ಥಾಡೆ ರೊಕ್ಕ ಬೇಕತ್ತವ? ರೊಕ್ಕ ಬೇಕು. ಇನ್ನು ಒಂದು ಮಗನ, ಅವನು ಇಂಜಿನಿಯರ್ ಓದಾಕತ್ತಾನ, ಅವನಿಗೂ ಮುಂದೆ ಚಲೋ ಒಂದು ಸಸಿ ತೊಗೊಂಡು ಬರ್ಬೇಕಂತಂದ್ರೆ ನಮಗೂ ರೊಕ್ಕ ರೂಪಾಯಿ ಬೇಕತ್ತವಲ್ರಿ. ಎಲ್ಲ ನಾವು ಬಿದ್ದಿದ್ದೆಲ್ಲ ಇವರಿಗೆ ಮಾಡ್ಕೋತ ಕುಂತ ನಾಳೆ ನಮಗೆ ಯಾರು ನೋಡಬೇಕು? ನಮ್ಮ ಮಕ್ಕಳಿಗೆ ಯಾರು ನೋಡಬೇಕು? ಅದಕ್ಕೆ ಸ್ವಲ್ಪ ಸ್ವಾರ್ಥಿ ಆಗ್ಬೇಕಲ್ರಿ ಮನುಷ್ಯ. ಎಷ್ಟು ದಿನ ಅಂತ ನಾನು ಎಲ್ಲ ಸಹಿಸ್ಕೊಂಡು ಹೋಗ್ಲಿ ರೀ. ಅಲ್ಲ, ಅವ್ರ ಅತ್ತಿದೇನು ಕಂಡಪಟ್ಟಿ ಆಸ್ತಿ ಇತ್ತಾ? ತೊಗೋಬೇಕಿತ್ತಿಲ್ರಿ? ತೊಗೋಬೇಕಿತ್ತು. ಮಗಳಿಗೂ ಆತಿತ್ತು, ಆಕಿಗೂ ಆತಿತ್ತು. ನಾವು ಚಲೋ ನೋಡ್ಕೊತಿದ್ದೆವು. ನೋಡ್ಕೊಳಕ್ಕೆ ಏನಾಗಲ್ಲ. ಆದ್ರೆ ಎಲ್ಲನೂ ನೋಡ್ಕೊ ಅಂತಂದ್ರೆ ಆಗಲ್ರಿ, ಭಾಳ ಕಷ್ಟ ಆಗ್ತದ್ರಿ. ಒಂಚೂರು ನಾನು ಬೈಯಕ್ಕಿನ್ನ ಮೊದಲ ನನ್ನ ಜಾಗದಾಗ ನಿಂತು ವಿಚಾರ ಮಾಡಿರಿ. ಸುಮ್ಮನೆ ನನಗೆ ಬೈಲಕ್ಕೆ ಹೋಗಬೇಡ್ರಿ. ನನಗೂ 2 ಮಕ್ಕಳದಾವ, ಅವ್ರದ್ದು ಎಲ್ಲ ನೋಡ್ಕೋಬೇಕಲ್ರಿ. ನನಗೂ ಆಸೆ ಆಕಾಂಕ್ಷೆ ಇರಲ್ಲ ನೋಡ್ರಿ. 7,500 ಕೊಟ್ಟು ನಮ್ಮ ಮಾವ ಆಕಿಗೆ ಬಟ್ಟೆ ಕೊಡಿಸ್ಯಾನ ಸ್ಫೂರ್ತಿಗೆ. ಅದೇ ನಮ್ಮ ರಾಶಿಗೆ ಇಷ್ಟು ವರ್ಷ ಐತ್ರಿ ನನ್ನ ಮಗಳು ಇಂಜಿನಿಯರ್ ಓದ್ಲಾಕತ್ತದ. ಅದಕ್ಕೆ ಹಬ್ಬ ಹುಣ್ಣಿಗೆ ಅವ್ರ ಅಪ್ಪ ತರ್ಬೇಕು ತಂದ್ರೆ ಬಟ್ಟೆ. ಇವ್ರ ಅಜ್ಜಿಯಾಗಿ ಏನೇನು ತಗೊಂಡು ಬರಲ್ಲ, ಎಲ್ಲ ಅದು ಸ್ಫೂರ್ತಿಗೆ ಮಾಡ್ತಾರ್ರಿ. ನನ್ನ ಮಗಳಿಗೆ ಇನ್ನವರೆಗೂ ಏನು ಮಾಡಿಲ್ರಿ ಇವರು. ಮತ್ತು ನನಗೆ ಸಿಟ್ಟು ಬರಲ್ರಿ. ಹೀಗಾಗಿ ನಂದು ನೆಗೆಟಿವಿಟಿ ಬರ್ಲಿಕ್ಕೆ ನಮ್ಮ ಅತ್ತಿ ಮಾವನೇ ಕಾರಣ ನೋಡ್ರಿ, ಮತ್ತೇನಿಲ್ಲ. ಹಾಗಾಗಿ ನಾನು ಬದಲಿ ಆಗ್ಲಾಕತ್ತೀನಿ ರೀ. ಬೈಲಕ್ಕೆ ಹೋಗ್ಬೇಡ್ರಿ, ಮತ್ತು ಹೇಳಕತ್ತೀನಿ ನಾನು. ಈಗ ನಾನೇ 100 ಒಳ್ಳೇದು ಮಾಡ್ದೆ, 1 ಕೆಟ್ಟದ್ದು ಮಾಡ್ದಂದ್ರೆ ಅವ್ರಿಸ್ಕೋತಾರೆ. ಆದ್ರೆ ಇಷ್ಟು ನಾನು ಕೆಟ್ಟದೇ ಮಾಡ್ಕೊತ ಬಂದಂದ್ರೆ ಯಾರು ಅವ್ರಿಸ್ಕೋತಾರ್ರಿ ಮನುಷ್ಯ? ಎಲ್ಲ ಬಿದ್ದಿದ್ದೆಲ್ಲ ಒಯ್ದು ಮೊಮ್ಮಗಳಿಗೆ ತುಂಬ್ಲಕತ್ತಾರ. ನಾನೇನಿಲ್ಲೇನು ಕಡಲೆ ಪುರಿತಿಲ್ಲ? ಇಲ್ಲ, ನನಗೂ ನನ್ನ ಮಕ್ಕಳದಾವ, ನಾನು ಅವ್ರ ಭವಿಷ್ಯ ನೋಡ್ಬೇಕಲ್ರಿ. ಅದಕ್ಕೆ ಮಾಡ್ತೀನಿ. ಇವ್ರಿಗೆ ಡಾಕ್ಟ್ರ್ ಓದ್ತಾಳಂತ್ರಿ, ಡಾಕ್ಟ್ರ. ನಾನು ಓದ್ಲಕ್ಕೆ ಬಿಟ್ಟೇನಾ? ಬಿಡ್ತೀನಿ. ಯಾಕಂದ್ರೆ ಕತೆ ಭಾಳ ಇಂಟ್ರೆಸ್ಟಿಂಗ್ ಅದ ರೀ ಮುಂದೆ. ಮತ್ತು ನೀವು ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಇಷ್ಟು ಎಫರ್ಟಾಗಿ ಕತೆ ಮಾಡ್ತಿರ್ತೀವಿ, ಒಂದು ಲೈಕ್ ಕೊಡ್ರಿ. ನಿಮ್ಮ ವೈದಿ ಒಂದು ಕತೆಗೆ ಲೈಕ್ ಕೊಡಲ್ಲ, ಎಷ್ಟು ಬೇಜಾರತ್ತದ ಗೊತ್ತೇನ್ರಿ? ಎಲ್ಲ ಕೆಲಸ ಬಿಟ್ಟು ನಾನು ಏನೋ ಒಂದು ಮಾಡಬೇಕು ಜೀವನದಾಗ ಅಂತೇಳಿ ಇದು ಕಾಟನ್ ಕತೆಗಳು ಮಾಡಿ ಹಾಕ್ಲಕತ್ತೀನಿ.
ನೀವು ನೋಡಿದ್ರೆ ಆ ಕತೆ ನೋಡ್ತೀರಿ ಹಾಗೆ ಹೋಗ್ಬಿಡ್ತೀರಿ, ಒಂದು ಲೈಕು ಕೊಡಲ್ಲ. ಬೇಜಾರಾಗ್ತದ್ರಿ ನಮ್ಮ. ಒಂದು ಲೈಕ್ ಕೊಡ್ರಿ. ಒಂದು 200 ಜನ ನೋಡಿದ್ರಂದ್ರೆ ಒಂದು 50 ಮಂದಿರ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ಎಷ್ಟೊಂದು ಖುಷಿ ಆಗ್ತದೆ ನಮಗೂ ಕತೆ ಮಾಡಿ ಹಾಕ್ಲಕ್ಕ. ನೀವು ನೋಡಿದ್ರೆ ಭಾಳ ಲೆಕ್ಕ ಹಾಕ್ತಿರಪ್ಪ, ಲೈಕ್ ಕೊಡೋಕೆ, ಕಮೆಂಟ್ ಮಾಡೋಕೆ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಇದೆಲ್ಲ ಫ್ರೀ ಆಫ್ ಕಾಸ್ಟ್ ರೀ. ₹1 ತೊಗೊಳಲ್ಲ ನಿಮ್ಮ ನಿಂತು ನಾವು ಸಬ್ಸ್ಕ್ರೈಬಿಗಾಗಲಿ ಕಮೆಂಟಿಗಾಗಲಿ ಏನು ರೊಕ್ಕ ಹಾಕ್ತಲ್ಲ ಇದಕ್ಕೆಲ್ಲ. ಇದು ಫ್ರೀ ಇದ್ದಿದ್ದು ಮಾಡಲ್ಲ ಅಂದ್ರೆ ಬೇಜಾರಾಗಲ್ಲೇನ್ರಿ? ಪ್ಲೀಸ್ ರೀ, ದಯವಿಟ್ಟು ಕತೆ ನೋಡಿ ಹಾಗೆ ಹೋಗಬೇಡ್ರಿ. ಕತೆಗೆ ಒಂದು ಲೈಕ್ ಕೊಡ್ರಿ, ಹಾಗೆ ನಮ್ಮ ಕತೆಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ. ಇನ್ನೊಂದು ರೀ, ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮದು ಚಾನಲ್ ಮೆಂಬರ್ಶಿಪ್ ಮೆಂಬರ್ ಆಗ್ರಿ. ನಮ್ಮ ಚಾನಲ್ದು ಭಾಳ ಖುಷಿ ಆಗ್ತದ್ರಿ. ಯಾರೆಲ್ಲ ಮೆಂಬರ್ ಆಗ್ತಿರಲ್ಲ ಅವರಿಗೊಂದು ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ. ನಿಮ್ಮದೆಲ್ಲ ಹೆಸರು ಕಮೆಂಟ್ನಾಗೂ ಹಾಕ್ತೀನಿ. ಯಾರು ಫಸ್ಟ್ ಮೆಂಬರ್ ಆಗ್ತಿರಲ್ಲ ಆ ಮೆಂಬರ್ದು ನಾನು ಕಮೆಂಟ್ನಾಗ ಹಾಕ್ತೀನಿ. ಮತ್ತು ನಿಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತೀನಿ. ದಯವಿಟ್ಟು ಆದಷ್ಟು ಬೇಗ ಮೆಂಬರ್ ಆಗ್ರಿ ನನ್ನ ಚಾನಲ್ಗೆ. ಹಾಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಫಸ್ಟ್ ಯಾರು ಮೆಂಬರ್ ಆಗ್ತೀರಿ ನನ್ನ ಚಾನಲ್ಗೆ, ಒಟ್ಟಿನಲ್ಲಿ ಯಾರು ಮೆಂಬರ್ ಆಗ್ತಿರಲ್ಲ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಯಾರು ಮೆಂಬರ್ ಆಗ್ತಿರಲ್ಲ ಪ್ರತಿಯೊಬ್ಬರಿಗೂ ನಾನು ಕಮೆಂಟ್ ಬಾಕ್ಸ್ನಾಗ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂಥೇಳಿ ನಾನು ಪ್ರಮೋಟ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಒಂದು ರಿಕ್ವೆಸ್ಟ್ ರೀ, ಪ್ಲೀಸ್ ಹೈಪ್ ಪಾಯಿಂಟ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ನನಗೆ ಅದು ಪಾಯಿಂಟ್ಸ್ ಕೊಡ್ರಿ, ಹೈಪ್ ಪಾಯಿಂಟ್ಸ್ ಕೊಡ್ರಿ ಅಂಥೇಳಿ ಕೇಳ್ಕೊತೀನಿ. ದಯವಿಟ್ಟು ಅದಕ್ಕೊಂದಿಷ್ಟು ಸಪೋರ್ಟ್ ಮಾಡಿರಿ ಪ್ಲೀಸ್. ಹೈಪ್ ಪಾಯಿಂಟ್ಸ್ ಕೊಡ್ರಿ. ಯಾರೆಲ್ಲ ಕತೆ ನೋಡ್ತೀರಿ ಹೈಪ್ ಪಾಯಿಂಟ್ಸ್ ಕೊಡೋದು ಮರಿಬೇಡ್ರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.